ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿರುವಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಇನ್ನೊಂದು ಕಡೆ ಬಿಸಿನೆಸ್ ದ್ವೇಷಕ್ಕೇನಾದರೂ ಸ್ಫೋಟ ನಡೆಸಲಾಗಿದೆಯಾ? ರಾಮೇಶ್ವರಂ ಸಂಸ್ಥೆಯಿಂದ ಅಂಬಾನಿ ಕಾರ್ಯಕ್ರಮಕ್ಕೆ ಕೇಟರಿಂಗ್ ಜವಾಬ್ದಾರಿ ಹೊತ್ತುಕೊಳ್ಳಲಾಗಿದೆ. ಹೀಗಾಗಿ ಅಂಬಾನಿ ಕುಟುಂಬದ ಕಾರ್ಯಕ್ರಮದಲ್ಲಿ ರಾಮೇಶ್ವರಂ ತಂಡ ಇದೆ ಬ್ಯುಸಿಯಾಗಿ. ಭಾರತಾದ್ಯಂತ ಕೇಟರಿಂಗ್ ಸರ್ವಿಸ್ ಅನ್ನ ವಿಸ್ತರಿಸೋದಕ್ಕೆ ಅವರು ನಿರ್ಧಾರವನ್ನ ಮಾಡಿದ್ರು. ಹೀಗಾಗಿ ಈ ಒಂದು ಆಯಾಮದಲ್ಲೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿರುವಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನ ಮತ್ತೆ ಹಲವು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಅಂತಂದ್ರೆ ಇದು ಉದ್ದೇಶಪೂರ್ವಕವಾಗಿಯೇ ಒಂದು ಸ್ಫೋಟ ನಡೆದಿರೋದು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಯಾವ ಉದ್ದೇಶ ಇರಬಹುದು? ಹಾಗಾದ್ರೆ ಒಂದು ಕಡೆ ಭಯೋತ್ಪಾದಕ ಚಟುವಟಿಕೆ ಇರಬಹುದಾ ಅನ್ನುವಂತಹ ಅನುಮಾನ, ಇನ್ನೊಂದು ಕಡೆಗೆ ಹೇಳಿಕೆಳಿ ರಾಮೇಶ್ವರಂ ಕೆಫೆ ಅಂತಂದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚು ಜನಪ್ರಿಯ ಆಗಿರುವಂತಹ, ಅತ್ಯಂತ ಹೆಚ್ಚು ಜನಸಂದಣಿ ಹೊಂದಿರುವಂತಹ ಕೆಫೆ ಪ್ರದೇಶ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭೇಟಿ ಕೊಡ್ತಾರೆ, ಸಾಕಷ್ಟು ದ್ವೇಷ ಕೂಡ ಇರಬಹುದು ಈ ವಿಚಾರವಾಗಿ. ಸೊ ಈ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ ಅಂತ. ಸೊ ಏನೇನು ಡೀಟೇಲ್ಸ್ ಇದೆ ಇದ್ರ ಸಂಬಂಧಪಟ್ಟಂತೆ? ಸುಕನ್ಯಾ, ಮುಖ್ಯವಾಗಿ ಏನು ರಾಮೇಶ್ವರ್ ಕಾಫೆ ನೀವು ಹೇಳ್ದಂಗೆ ದಿನೇ ಭಾಳಷ್ಟು ಈ ಅಕ್ರಾಸ್ ದಿ ಕಂಟ್ರಿ ಅವರು ಬ್ರಾಂಚ್ಗಳನ್ನ ಓಪನ್ ಮಾಡ್ಕೊಂಡು ಹೋಗ್ತಾರೆ. ಭಾಳ ಕಮ್ಮಿ ಸಮಯದಲ್ಲಿ ಭಾಳ ಪಾಪ್ಯುಲರ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಿ ಹೋಗಿ ಊಟ ತಿಂಡಿ ಮಾಡುವಂಥದ್ದು ನಾವು ನೋಡ್ತಾ ಇದ್ವಿ. ಇದು ಒಂದು ಕಡೆ ಆಯಿತು ಅಂದರೆ, ಇನ್ನೊಂದು ಕಡೆ ಇಲ್ಲಿ ಆಗಿರುವಂಥ ಬ್ಲಾಸ್ಟಿಗೆ ಸಂಬಂಧಪಟ್ಟಂತೆ ಏನು ಮೆಟೀರಿಯಲ್ ಸಿಗ್ತದೆ, ಯಾಕೆಂದರೆ ಇನ್ನೂ ಕೂಡ ಕನ್ಕ್ಲೂಷನ್ಗೆ ಬರೋಕ್ಕಾಗಿಲ್ಲ ಏನೇನು ಮೆಟೀರಿಯಲ್ಸಲ್ಲಿ ಏನು ಈ ಒಂದು ಸ್ಫೋಟಕ್ಕೆ ಬಳಕೆ ಮಾಡಿರುವಂಥ ಮೆಟೀರಿಯಲ್ಸ್ ಏನೇನು ಅನ್ನೋದನ್ನು. ಅದ್ರ ಬಹುಶಃ ಅದು ನಂತರ ಸಿಕ್ಕಿದ ನಂತರ ಮೆಟೀರಿಯಲ್ಸ್ ಏನು ಅಂತಂದರೆ ಬಹುಶಃ ಇದೇ ಯಾವ್ದಾರ ಭಯೋತ್ಪಾದಕರ ಸಂಘಟನೆ ಅಥವಾ ಏನು ಈ ಇಂಟೆನ್ಷನ್ ಏನು ಕಚ್ಚಾ ಬಾಂಬನ್ನು ಯೂಸ್ ಮಾಡಿದಾರೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಯಾರೋ, ಯಾಕೆಂದರೆ ಆ ಒಂದು ವೈಟ್ ಫೀಲ್ಡ್ ಸುತ್ತಮುತ್ತ ಒಂದಷ್ಟು ಈ ಒಂದು ಮೈನಿಂಗ್ ಕೂಡ ಆಗುತ್ತೆ. ಅದಕ್ಕೇನಾರ ಯಾರೋ ಕ್ಯಾರಿ ಮಾಡಿದ್ರು ಅಥವಾ ಇಂಟೆನ್ಷನಲ್ಲಿ ರೈವಲ್ರಿ ಇತ್ತು. ಯಾಕೆಂತಂದರೆ ನೀವು ಹೇಳ್ದಂಗೆ ಈ ಒಂದು ಕೆಫೆ ಭಾಳಷ್ಟು ಶಾರ್ಟ್ ಟೈಮಲ್ಲಿ ಭಾಳಷ್ಟು ಪಾಪ್ಯುಲರ್ ಆಗಿ ಹೋಗೋದ್ರಿಂದ ಬೇರೆ ಬಿಸ್ನೆಸ್ಗಳಿಗೂ ಕೂಡ ಡ್ಯಾಮೇಜ್ ಆಗಿರುವಂಥದ್ದು. ಜೊತೆಗೆ ಇತ್ತೀಚೆಗೆ ಅವರು ಏನು ಜಾಮ್ನಾಪುರದಲ್ಲಿ ನಡೆಯುತ್ತಾ ಇರುವಂಥ ಏನು ಅಂಬಾನಿ ಅವರ ಕಾರ್ಯಕ್ರಮದಲ್ಲೂ ಕೂಡ ಇವರ ಕೆಫೆ ಏನು ಕೇಟ್ರಿಂಗನ್ನು ವಹಿಸ್ಕೊಂಡಿದ್ರು ಅನ್ನೋದನ್ನು ಕೂಡ ಒಂದು ಮಾಹಿತಿ ಗೊತ್ತಾಗಿದೆ. ಇದು ಒಂದು ಕಡೆ ಆಯಿತು ಅಂತಂದರೆ, ಏಕೆಂದರೆ ಪರ್ಟಿಕ್ಯುಲರ್ ಆಗಿ ಹೆಚ್ಚಿನ ಟೈಮ್ ಅಂದರೆ ಜನಸಂಖ್ಯೆ ಅಂದರೆ ಕಸ್ಟಮರ್ಸ್ ಜಾಸ್ತಿ ಬರುವಂಥ ಟೈಮಲ್ಲೇ ಈ ಒಂದು ಸ್ಫೋಟ ಆಗಿರೋದು. ಅದು ಕೂಡ ಒಂದು ಬ್ಯಾಗಲ್ಲಿ ಯಾರೋ ಕ್ಯಾರಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ಟಿಫನ್ ಬಾಕ್ಸಲ್ಲಿ ಇತ್ತು ಅಂತ ಹೇಳ್ತಾರೆ. ಇನ್ನೂ ಕೂಡ ಕನ್ಕ್ಲೂಷನ್ ಬರೋಕ್ಕಾಗಿಲ್ಲ. ಎಲ್ಲಿ ಕ್ಲೀನಿಂಗು ಪ್ಲೇಟ್ಗಳನ್ನ ಇರ್ತಾರೆ, ಹ್ಯಾಂಡ್ ವಾಶ್ ಮಾಡ್ತಾರೆ, ಆ ಒಂದು ಜಾಗದಲ್ಲ ಸಮೀಪ ಹೋಗಿ ಒಂದು ಬ್ಯಾಗ್ ಇಟ್ಟಿದ್ರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದು ಒಂದಲ್ಲ ಎರಡು ಬಾರಿ ಸ್ಫೋಟ ಆಯಿತು ಅಂತ. ಅದು ಏನು ಅನ್ನೋದನ್ನು ಕೂಡ, ಯಾಕೆಂದರೆ ದೊಡ್ಡ ಪ್ರಮಾಣದಲ್ಲಿ ಅದು ಭಾರಿ ಸದ್ದನ್ನು ಕೂಡ ಮಾಡಿತು. ಹೀಗಾಗಿ ಈಗ ಇರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ಇರುವಂಥದ್ದು ಏನು ಮೆಟೀರಿಯಲ್ ಸಿಗ್ತಾ ಇದೆ, ಯಾಕೆಂತಂದರೆ ಈಗ ಒಂದು ಘಟನೆ ಸ್ಥಳಕ್ಕೆ DGIG ಅಲೋಕ್ ಮೋಹನ್ ಇರ್ಬೋದು, ಕಮಿಷನರ್ ದಯಾನಂದ್ ಇರ್ಬೋದು, ಜೊತೆಗೆ ಇಂಟರ್ನಲ್ ಸೆಕ್ಯೂರಿಟಿ ಇರ್ಬೋದು, NIA ಅವರು ಇರ್ಬೋದು, ಬಾಂಬ್ ಸ್ಕ್ವಾಡ್ ಎಲ್ಲರೂ ಕೂಡ ಬಂದಿದ್ದಾರೆ. ಅಲ್ಲಿ ಇಡೀ ಕಂಪ್ಲೀಟ್ ಆ ಒಂದು ಪ್ರದೇಶವನ್ನು ಅವರ ಕಂಟ್ರೋಲಿಗೆ ತೊಗೊಂಡು ಎಲ್ಲ ಜಾಗಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನೇನು ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ ಅಥವಾ ಈ ಸ್ಫೋಟಕ್ಕೆ ಏನು ಕಾರಣ ಅಂತ ನಂತರ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಆಗಿರುವಂಥ ಹೊರಗಡೆಯಿಂದ ತಂದೆ, ಯಾಕೆಂದರೆ ಫಸ್ಟ್ ಇನಿಷಿಯಲಲ್ಲಿ ಅದು ಗ್ಯಾಸ್ ಪೈಪ್ಲೈನ್ ಅಲ್ಲೇ ಹೋಗಿತ್ತು. ಯಾಕೆಂದರೆ ಗ್ಯಾಸ್ ಸಿಲಿಂಡರ್ ಹೊರಗಡೆ ಇದ್ರೂ ಕೂಡ ಅದಕ್ಕೆ ಕಿಚನ್ಗೆ ಲೈನ್ ಪೈಪ್ಲೈನ್ ಅದೇ ಒಂದು ಸ್ಥಳದಲ್ಲೇ ಹೋಗಿತ್ತು. ಅಲ್ಲಿಂದ ಲೀಕ್ ಆಗಿ ಸ್ಫೋಟ ಆಗಿರ್ಬೋದು ಅಂತ ಇದ್ರು, ಬಾಯ್ಲರಿಂದ ಸ್ಫೋಟ ಆಗಿರ್ಬೋದು ಅಂತ ಇದ್ರು. ಇವೆಲ್ಲವೂ ಕೂಡ ಈಗ ಅಂತಿಮವಾಗಿ ಸಿಕ್ಕಿರುವಂಥದ್ದು ಹೊರಗಡೆಯಿಂದ ಏನೋ ವಸ್ತು ತಗೊಬಂದು ಯಾರೋ ಕ್ಯಾರಿ ಮಾಡಿ ಅಲ್ಲಿಟ್ಟು ಅದರಲ್ಲಿ ಸ್ಫೋಟ ಮಾಡಿದ್ದಾರೆ. ಯಾರು ಅವರು, ಏನಕ್ಕೋಸ್ಕರ ಮಾಡಿದ್ರು? ಯಾಕೆಂದರೆ ಈಗಾಗಲೇ ಒಂದು ಟೀಮ್ CCTV ಕಂಪ್ಲೀಟಾಗಿ ಅಲ್ಲಿ ಹಾರ್ಡ್ ಡಿಸ್ಕನ್ನು ತೊಗೊಂಡು ಕಂಪ್ಲೀಟಾಗಿ ಅಲ್ಲಿರುವಂಥ ಎಲ್ಲವನ್ನು ಕೂಡ ಪರಿಶೀಲನೆ ಒಂದು ಕಡೆ ಒಂದು ಟೀಮ್ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರ್ಯಾರ ಮೇಲೆ ಡೌಟ್ಸ್ ಇದೆ, ಯಾರ್ಯಾರು ಹಿಂದೆ ಏನಾರ ಬಂದಿದ್ರು, ಅವರು ಇಲ್ಲಿ ಈ ಟೈಮಿಗೆ ಬಂದಿದ್ರು, ಅವರ ಒಂದು ಚಲನವನ್ನ ಇರ್ಬೋದು, ಯಾವ ರೂಟಿಂದ ಬಂದರು, ಬೈಕಲ್ಲಿ ಬಂದಿದ್ರು, ಕಾರಲ್ಲಿ ಬಂದರು ಅಥವಾ ನಡ್ಕೊಂಡು ಬಂದಿದ್ರು, ಏನು ಕ್ಯಾರಿ ಮಾಡಿದ್ರು, ಎಲ್ಲವನ್ನೂ ಕೂಡ ಎಲ್ಲ ದಿಕ್ಕಿನಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸುಕನ್ಯಾ, ಓಕೆ, ಧನ್ಯವಾದ ಕಿರಣ್. ಒಟ್ಟಾರೆ ಇಲ್ಲಿ ಒಂದು ಕಡೆ ಇಷ್ಟೊಂದು ಜನಪ್ರಿಯತೆ ಮತ್ತೆ ಯಶಸ್ಸನ್ನು ಕಂಡಿರುವ ಇವರ ಮೇಲೆ ಏನಾದರೂ ದ್ವೇಷದ ಕಾರಣಕ್ಕೆ ಈ ರೀತಿ ಸ್ಫೋಟ ನಡೆಸಲಾಯ್ತಾ? ಈ ಒಂದು ಆಯಾಮದಲ್ಲೂ ಕೂಡ ತನಿಖೆ ನಡೆಸಲಾಗ್ತದೆ. ಯಾಕಂದರೆ ತನಿಖೆ ನಡೆಸುವ ಸಂದರ್ಭದಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಗಮನಿಸಬೇಕಾದಂತಹ ಒಂದು ಜವಾಬ್ದಾರಿ ಇರುತ್ತೆ. ಇನ್ನೊಂದು ಭಯೋತ್ಪಾದಕ ಕೃತ್ಯಗಳು ಏನಾದರೂ ಆಗಿದ್ದಿದೆ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಒಂದು ತಪಾಸಣೆ ಮತ್ತು ಅಲರ್ಟ್ ಕೂಡ ನಡೆಸಲಾಗುತ್ತೆ. ಈಗಾಗಲೇ NIA ಅಧಿಕಾರಿಗಳ ತಂಡ ಅಲ್ಲಿ ಭೇಟಿ ಕೊಟ್ಟಿರೋದು. DGIGP ಮತ್ತು ACP, DCP, ಕಮಿಷನರ್, ಶ್ವಾನ ದಳ, ಬಾಂಬ್ ನಿಷ್ಕ್ರಿಯ ದಳ, FSL ತಜ್ಞರು, ಪೊಲೀಸರು ಎಲ್ಲರೂ ಕೂಡ ಅಲ್ಲಿ ಭೇಟಿ ಕೊಟ್ಟಿರುವಂತಹ ರೀತಿಯ ಒಂದು ಪರಿಸ್ಥಿತಿ ನೋಡ್ತಾ ಇದ್ದರೆ ಏನಾದರೂ ಭೀಕರ ಸ್ಫೋಟದ ಒಂದು ದೃಶ್ಯವನ್ನು ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳಿರೋದು ಎಲ್ಲವೂ ಕೂಡ ನೋಡಿದ್ರೆ ನಿಜಕ್ಕೂ ಅತ್ಯಂತ ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ನೋಡಲಾಗ್ತಾ ಇದೆ.